ಪುಷ್ಪ 2 ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. 50 ಕೋಟಿ ಖರ್ಚು ಮಾಡಿ ಪಾಟ್ನಾದಲ್ಲಿ ಟ್ರೈಲರ್ ರಿಲೀಸ್ ಇವೆಂಟ್ ಮಾಡಿದ್ದಾರೆ. ಪಾರ್ಟ್ 1 ನ ಕ್ಲೈಮ್ಯಾಕ್ಸ್ ನಲ್ಲಿ ಪುಷ್ಪರಾಜ್ ಶ್ರೀವಲ್ಲಿನ ಮದುವೆ ಆಗ್ತಾನೆ. ಇನ್ನೊಂದ್ ಕಡೆ ಪುಷ್ಪನಿಗೆ ಏನೂ ಮಾಡಲು ಆಗದ ಹತಾಶೆಯಲ್ಲಿ ಕೂತಿರುವಂತಹ ಪೊಲೀಸ್ ಆಫೀಸರ್. ಅಲ್ಲಿಗೆ ಸಿನಿಮಾ ದಿ ಎಂಡ್ ಆಗಿತ್ತು. ಈಗ ಆ ಕತೆ ಮುಂದುವರೆದಿದೆ. ಇಲ್ಲಿ ಪುಷ್ಪರಾಜ್ ತನ್ನ ಹೆಂಡತಿಯೊಟ್ಟಿಗೆ ಕಾಣಿಸಿಕೊಳ್ತಾನೆ. ತನ್ನ ಹಳೆಯ ವೃತ್ತಿಯನ್ನು ಇಲ್ಲೂ ಮುಂದುವರಿಸಿದ್ದಾನೆ. ಅಲ್ಲದೆ ಅವನ ಸಂಸಾರದ ಜಂಜಾಟವನ್ನ ಇಲ್ಲಿ ತೋರಿಸಿದ್ದಾರೆ. ಆದ್ರೆ ಪಾರ್ಟ್ 2 ನಲ್ಲಿ ಪುಷ್ಪ ಅಪ್ಗ್ರೇಡ್ ಆಗಿದ್ದಾನೆ. ಇಲ್ಲಿ ಆತನೇ ಬ್ರಾಂಡ್ ಆಗಿದ್ದಾನೆ, ಶ್ರೀಮಂತನೂ ಆಗಿದ್ದಾನೆ. ಡೈರೆಕ್ಟ್ ಡೀಲರ್ಗಳ ಜೊತೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡ್ತಾನೆ. ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇದೆ. ಇಷ್ಟೆಲ್ಲ ಆದ ಮೇಲೆ ಇನ್ನೇನು, ಗ್ಯಾಂಗ್ ವಾರ್ ಕೂಡ ಇದೆ. ಅದಕ್ಕೆ ತಕ್ಕಂತೆ ಸೌತ್ ಪ್ಯಾಟರ್ನ್ ನಲ್ಲಿ ಫೈಟಿಂಗ್ ಸೀನ್ಗಳಿವೆ. ಇನ್ನೊಂದ್ ಕಡೆ ಎಂದಿನಂತೆ ಪುಷ್ಪನ ಮೇಲೆ ಮುಗಿಬೀಳಲು ಕಾಯುತ್ತಿರುವ ಪೊಲೀಸ್ ಆಫೀಸರ್. ಅವನು ಯಾವ ವೇಗಳಲ್ಲಿ ಪುಷ್ಪನ ವಿರುದ್ಧ ಸೇಡು ತೀರಿಸಿಕೊಳ್ಳುತ್ತಾನೆ ಅನ್ನೋದೇ ಪ್ರಶ್ನೆಯಾಗಿದೆ. ಬಹುಶಃ ಇಲ್ಲಿ ದೊಡ್ಡ ಬ್ಯಾಟಲ್ ನಡೆಯುವ ಎಲ್ಲಾ ಲಕ್ಷಣ ಇದೆ. ಪುಷ್ಪನ ಯಾವುದಕ್ಕೂ ಬಗ್ಗಲ್ಲ ಅನ್ನೋ ಮ್ಯಾನರಿಸಂನ ಇಲ್ಲೂ ಕೂಡ ಕ್ಯಾರಿ ಮಾಡಿದ್ದಾನೆ. ಬಹುಶಃ ನಾಯಕಿಗೂ ಇಲ್ಲೂ ಸ್ಕ್ರೀನ್ ಸ್ಪೇಸ್ ಸಿಗುವ ಎಲ್ಲಾ ಸಾಧ್ಯತೆ ಇದೆ. ಯಾಕಂದ್ರೆ ಒಂದು ಮಾಸ್ ಸಿನಿಮಾದಲ್ಲಿ ಕೆಲವು ಎಮೋಷನ್ ಎಲಿಮೆಂಟ್ಸ್ ಗಳನ್ನ ತುಂಬಿದ್ದಾರೆ. ಅದು ಟ್ರೈಲರ್ ನಲ್ಲಿ ವಿಟ್ನೆಸ್ ಮಾಡಬಹುದು. ಬಹುಶಃ ಪುಷ್ಪ ಡೇಂಜರ್ ಆಗಲು ಶ್ರೀವಲ್ಲಿಯ ಪಾತ್ರ ಇರಬಹುದು. ಅದನ್ನ ತಿಳಿಸೋದಕ್ಕೇನೆ ಒಂದು ಡೈಲಾಗ್ ನ ಪುಷ್ಪನ ಬಾಯಲ್ಲಿ ಹೇಳಿಸಿದ್ದಾರೆ. ಪುಷ್ಪನ ಮ್ಯಾನರಿಸಂಗೆ ತಕ್ಕಂತೆ ಕೆಲವು ಸೀಕ್ವೆನ್ಸ್ ಗಳಿವೆ. ಎಸ್ಪೆಷಲಿ ಆ ಕಾಳಿ ಮಾತೆ ಸೀನ್ ಗೂಸ್ ಬಂಪ್ಸ್ ಅಂತಾನೆ ಹೇಳ್ಬಹುದು. ಬಹುಶಃ ಥಿಯೇಟರ್ ನಲ್ಲಿ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲ್ ಇರಬಹುದು. ಅವನ ಬಾಲ್ಯದ ಕೆಲವು ನೆನಪುಗಳನ್ನು ಕೂಡ ಇಲ್ಲೂ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಹಿಂದಿನ ಕೆಲವು ಗ್ಲಿಮ್ಸ್ ಗಳನ್ನು ಇಲ್ಲೂ ತೋರಿಸಿದ್ದಾರೆ. ಅದಕ್ಕೆ ತಕ್ಕಂತೆ ಇರುವ ಸಿನಿಮಾಟೋಗ್ರಫಿ, ಎಲ್ಲ ಫ್ರೇಮ್ ಗಳು ರಿಚ್ ಹಾಗೂ ಫ್ರೆಶ್ ಆಗಿ ತೋರಿಸಿದ್ದಾರೆ. ಸೆಟ್ ಗಳು, ಲೊಕೇಶನ್ ಗಳು ಪಾರ್ಟ್ 1 ಗಿಂತ ಡಿಫರೆಂಟ್ ಆಗಿದೆ. ಅದಕ್ಕಾಗಿ 3 ವರ್ಷ ಟೈಮ್ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ. ಟ್ರೈಲರ್ ಪ್ರಾಮಿಸಿಂಗ್ ಆಗಿದೆ. ಇನ್ನು ಮಾಹಿತಿಗಳ ಪ್ರಕಾರ ಅಡ್ವರ್ಟೈಸ್ಮೆಂಟ್, ಸ್ಯಾಟಲೈಟ್ ರೈಟ್ಸ್, OTT ಬ್ರಾಂಡಿಂಗ್ ನಿಂದ ಸಾವಿರಾರು ಕೋಟಿ ಕಲೆಕ್ಷನ್ ಆಗಿದೆ. ಥಿಯೇಟರ್ ನಲ್ಲಿ ಇನ್ನೂ ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಆಗುವ ಸಾಧ್ಯತೆ ಇದೆ. ಇನ್ನೇನಿದ್ರು ಥಿಯೇಟರ್ ನಲ್ಲಿ ಪುಷ್ಪನ ಗ್ರ್ಯಾಂಡ್ ಎಂಟ್ರಿ ನೋಡೋದಷ್ಟೇ ಬಾಕಿ.